ಸೊ ಹೆಲ್ತಿ ಲೈಫ್ ಸ್ಟೈಲ್ ಅಲ್ವಾ. ಸೊ ಐಡಿಯಲ್ ವೇಟಿಂಗ್ ಒಂದೇ ಇದ್ರೆ ಸಾಲಲ್ಲ, ನಮ್ಮ ಹೈಟಿಗೆ ತಕ್ಕಂಗೆ ವೇಟಿಂಗ್ ಹೋದ್ರೆ ಸಾಲಲ್ಲ. ನಾವು 7 pillars ಫಾಲೋ ಮಾಡಬೇಕು. ಹೆಂಗೆ ಒಂದು ಬಿಲ್ಡಿಂಗ್ ಕಟ್ಟೋದಕ್ಕೆ ಪಿಲ್ಲರ್ಸ್ ಇಂಪಾರ್ಟೆಂಟು, ನಮ್ಮ ಹೆಲ್ತಿ ಲೈಫ್ ಸ್ಟೈಲ್ಗೂ ಪಿಲ್ಲರ್ಸ್ ತುಂಬ ಇಂಪಾರ್ಟೆಂಟು. ಸೊ ಯಾವ್ಯಾವ್ದು ನೋಡ್ಕೊಂಡ್ಬರೋಣ, ಓಕೆನಾ. ಫಸ್ಟ್ ಆಫ್ ಆಲ್ ನ್ಯೂಟ್ರಿಷಿಯಸ್ ಫುಡ್, ನಮ್ಮ ದೇಹಕ್ಕೆ ಬೇಕಾಗಿರೋ ವೈಟಮಿನ್ ಮಿನರಲ್ಸ್ ಇರೋ ಆಹಾರ ತೆಗೆದುಕೊಂಡ್ರೆ ಬಾಡಿ ಸೂಪರ್ ಆಗಿರುತ್ತೆ. ಸೆಕೆಂಡ್, ನಮ್ಮ ದೇಹ ಆಗಿರೋದೇ 70% ಆಫ್ ವಾಟರ್ ಇಂದ. ಸೊ ವಾಟರ್ ರೀಫಿಲ್ ಮಾಡ್ತಾನೆ ಇರಬೇಕು. ಬಾಡಿಗೆ ರೆಸ್ಟ್ ಬೇಕು, ಅದಕ್ಕೆ ನಿದ್ದೆ ಕೊಡಲೇಬೇಕು. ಸೊ ಅಟ್ಲೀಸ್ಟ್ 7 to 8 hours ಆಫ್ ಸ್ಲೀಪ್ ತುಂಬಾನೇ ಇಂಪಾರ್ಟೆಂಟು. ಇಲ್ಲಾಂದ್ರೆ ಬೇರೆ ರಿಪೇರ್ ಆಗಕ್ಕೆ ಸಾಧ್ಯನೇ ಇಲ್ಲ. ಅದಾದ್ಮೇಲೆ ನಮ್ಮದು ಎಕ್ಸಸೈಸ್, 20% ಆಫ್ ಎಕ್ಸಸೈಸ್. ಆಕ್ಟಿವ್ ಲೈಫ್ ಸ್ಟೈಲ್ ಇಟ್ಕೊಂಡಿದ್ರೆ ಸೂಪರ್. ಜಿಮ್ಗೆ ಹೋಗ್ಬೇಕು ಅಂತಲ್ಲ, ಬಟ್ ಆಕ್ಟಿವ್ ಲೈಫ್ ಸ್ಟೈಲ್ ಇಟ್ಕೊಂಡು ತುಂಬ ಇಂಪಾರ್ಟೆಂಟು. ಮತ್ತೆ ಅವಾಯ್ಡ್ ಪಾಸಿಟಿವ್ ಮೈಂಡ್ ಸೆಟ್, ಅವಾಯ್ಡ್ ಇನ್ಫೆಕ್ಷನ್ ಅಂಡ್ ಇಂಜುರೀಸ್. ಸೊ ಪಾಸಿಟಿವ್ ಮೈಂಡ್ ಸೆಟ್ ಅಂದರೆ ಸಕಾರಾತ್ಮಕ ಚಿಂತೆ, ಎಲ್ಲಾನು ಒಳ್ಳೇದಾಗುತ್ತೆ ಅಂತ ಯೋಚನೆ ಮಾಡಿದಾಗ ಹಾರ್ಮೋನ್ಸ್ ಬ್ಯೂಟಿಫುಲ್ ಆಗಿ ಬರುತ್ತೆ. ಮತ್ತೆ ಆಕ್ಸಿಡೆಂಟ್ ಆಗೋಕೆ ಮುಂಚೆ ಹೆಲ್ಮೆಟ್ ಹಾಕೊಳ್ಳೋದು, ಬಾಡಿ ಅನ್ಹೆಲ್ತಿ ಆಗೋಕೆ ಮುಂಚೆ ಹೆಲ್ತಿ ಆಗಿರೋದು ತುಂಬ ಇಂಪಾರ್ಟೆಂಟ್. ಹ್ಯಾವ್ ಎ ವಂಡರ್ಫುಲ್ ಡೇ.